Sir, what about subsidy, sir? From horticulture department, this machine is approved for the 2024-25ಕ್ಕೆ ಈ ಒಂದು ಯಂತ್ರ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಗಾಗಿ ಮಾನ್ಯತೆ ಪಡೆದಿದೆ. ಈ ಒಂದು ಯಂತ್ರವನ್ನ ನೀವು ಖರೀದಿ ಮಾಡಬೇಕಂದ್ರೆ ಈ ಒಂದು ಯಂತ್ರದ ಬೆಲೆ 1,47,500. ಈ ಬೆಲೆಯಲ್ಲೇ GST ಕೂಡ ಬರುತ್ತೆ ಮತ್ತೆ ಮೋಟಾರ್ ಕೂಡ ಇದರಲ್ಲೇ ಬರುತ್ತೆ. ನಾವು ಇದನ್ನ ಸಬ್ಸಿಡಿಯಲ್ಲಿ ತಗೋಬೇಕಂತ ಹೇಳಿದ್ರೆ ಜನರಲ್ ಕ್ಯಾಟಗರಿಗೆ 38,000 ರು ಸಬ್ಸಿಡಿ ಇದೆ. ಇದು ಸಣ್ಣ ರೈತರಿಗೆ, ರೈತ ಮಹಿಳೆಯರಿಗೆ ಮತ್ತು SC/ST ಜನಾಂಗಕ್ಕೆ 47,500 ರೂಪಾಯಿ ಸಬ್ಸಿಡಿ ಇದೆ. ನೀವು ತೋಟಗಾರಿಕಾ ಇಲಾಖೆಗೆ ಅರ್ಜಿ ಸಲ್ಲಿಸಬೇಕು. ಅಲ್ಲಿ ಫಂಡ್ ಬಂದ ಮೇಲೆ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ ಆ ಸಬ್ಸಿಡಿ ಹಣವನ್ನ ನಿಮ್ಗೆ ಕೊಡ್ತಾರೆ. ಸರ್, ಈ ಯಂತ್ರ ಬೇಕಾದವರು ಇಲ್ಲೇ ಬಂದು ಖರೀದಿ ಮಾಡಬೇಕಾ ಅಥವಾ ಅವರಿರುವ ಪ್ರದೇಶಗಳಿಗೆ ನೀವೇ ಕಳಿಸ್ಕೊಡ್ತೀರಾ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ? They can recently one person from Kopa. ಇತ್ತೀಚೆಗೆ ಕೊಪ್ಪ ಮತ್ತು ಹೊನ್ನಾವರದ FPOದಿಂದ ಈ ಯಂತ್ರವನ್ನ ಇಲ್ಲೇ ಬಂದು ಖರೀದಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲ ಅಂದ್ರೆ ಈ ಯಂತ್ರವನ್ನ ಅವ್ರು ಇರುವಂತ ಪ್ರದೇಶಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಂತ ಹೇಳಿದ್ರೆ ಆ ಖರ್ಚನ್ನ ಅವರೇ ಕೊಟ್ರೆ ನಾವು ಇಲ್ಲಿಂದಾನೇ ಅವ್ರಿಗೆ ಆರಾಮಾಗಿ ಕಳಿಸ್ಕೊಡ್ತೀವಿ. Reasonable rates, it can be transported there. No issue. ಸರ್, ಈ ಯಂತ್ರ ಕಬ್ಬಿಣ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಇಂದ ಏನಾದ್ರೂ ಮಾಡಲ್ಪಟ್ಟಿದೆಯಾ? This is all steel. ಈ ಪೂರ್ತಿ ಯಂತ್ರ ಸ್ಟೀಲ್ ಇಂದಾನೇ ಮಾಡಲ್ಪಟ್ಟಿದೆ. ಇದು ಒಳ್ಳೆ ಗುಣಮಟ್ಟದ ಬೇರಿಂಗ್ ಅನ್ನ ನಾವು ಇದಕ್ಕೆ ಅಳವಡಿಸಿದ್ದೇವೆ. ಅದರ ಜೊತೆಗೆ ISI ಮಾರ್ಕ್ ಹೊಂದಿರುವಂತ ಒಂದು ಮೋಟಾರ್ ಅನ್ನು ಕೂಡ ಇದಕ್ಕೆ ಅಳವಡಿಕೆ ಮಾಡಿದ್ದೇವೆ. ಆ ಮೋಟಾರು ಸಿಂಗಲ್ ಫೇಸ್ ಅಲ್ಲೂ ರನ್ ಆಗತ್ತೆ, 3 ಫೇಸ್ ಅಲ್ಲೂ ರನ್ ಆಗತ್ತೆ ಆರಾಮಾಗಿ. ಇದು ಕೂಡ ಶಾಕ್ ಏನ್ ಹೊಡೆಯೋದಿಲ್ಲ, ಬಟ್ ನೀವು ಇದಕ್ಕೆ ಅರ್ಥಿಂಗ್ ಮಾಡಬೇಕಾಗತ್ತೆ. ಓವರ್ ಆಲ್ ಈ ಯಂತ್ರಕ್ಕೆ ನಾವು 1 ವರ್ಷ ವ್ಯಾರಂಟಿಯನ್ನ ಕೊಡ್ತೇವೆ. 1 year warranty. Even the machine is warranted for 1 year. ಸರ್, ಈ ಯಂತ್ರವನ್ನ ಯಾವ ರೀತಿ ಬಳಕೆ ಮಾಡ್ಬೇಕು ಸರ್? Should be fed into the machine. ಒಣಗಿರುವ ತೆಂಗಿನಕಾಯಿಯನ್ನ ನಾವು ಬ್ಲೇಡ್ ಇರುವಂತ ಜಾಗಕ್ಕೆ ಹಾಕಬೇಕು. ಆ ಬ್ಲೇಡಿನ ಮುಖಾಂತರ ತೆಂಗಿನ ಸಿಪ್ಪೆ ಸುಲಿಯತ್ತೆ. ಒಂದ್ ಕಡೆ ಸುಲಿದಿರೋ ತೆಂಗು ಬರುತ್ತೆ, ಇನ್ನೊಂದ್ ಕಡೆ ಸಿಪ್ಪೆ ಹೊರಗಡೆ ಹೋಗುತ್ತೆ. ಸರ್, ಈ ಯಂತ್ರದ ನಿರ್ವಹಣೆ ಯಾವ ರೀತಿ ಮಾಡಬೇಕು ಸರ್? ಯಾವ್ದಾದ್ರು ಪಾರ್ಟ್ ರೀಪ್ಲೇಸಿಗೆ ಬರುತ್ತಾ ಇದು ಮುಂದೆ ಬಳಕೆ ಮಾಡಿದ ಹಾಗೆ? To tighten the chain, we have given a setting. ಇಲ್ಲ, ಆ ರೀತಿ ಏನಿಲ್ಲ. ನಾವು ಬಳಕೆ ಮಾಡಿದ ಹಾಗೆ ಇದ್ರ ಒಳಗಡೆ ಒಂದು ಚೈನ್ ಇರುತ್ತೆ, ಅದು ಅವಾಗ ಲೂಸ್ ಆಗ್ತಾ ಇರುತ್ತೆ. ನಾವು ಅದನ್ನ ಟೈಟ್ ಮಾಡಿದ್ರೆ ಸಾಕು. ಈಗ ನೀವೇನ್ ರಬ್ಬರ್ ನೋಡ್ತಾ ಇದೀರಲ್ಲ, ಅದು ರಬ್ಬರ್ ತುಂಬಾ ತೆಳುವಾಗಿ ಅದ್ರ ಜೀವಿತಾವಧಿ ಮುಗಿತಂದ್ರೆ ಆ ರಬ್ಬರ್ನ ರೀಪ್ಲೇಸ್ ಮಾಡಿದ್ರೆ ಆಯ್ತು. ಅಥವಾ ಈ ರಬ್ಬರ್ನ ಉಲ್ಟಾ ಹಾಕ್ತರೂ ಸಾಕು. ಇದೆಲ್ಲ ಯಾವಾಗ ಬರುತ್ತಂದ್ರೆ 20,000-25,000 ತೆಂಗಿನಕಾಯಿ ಸಿಪ್ಪೆಯನ್ನ ಈ ಯಂತ್ರ ಸುಲಿದಾಗ ಅವಾಗ ಈ ರೀತಿಯ ರಿಪ್ಲೇಸ್ಮೆಂಟ್ ಗಳನ್ನ ನಾವು ಮಾಡಬೇಕಾಗತ್ತೆ. ಮತ್ತೆ 20,000-25,000 ತೆಂಗಿನಕಾಯಿಯ ಸಿಪ್ಪೆಯನ್ನ ಸುಲಿಬಹುದು. ನಾವು ಈ ರಬ್ಬರ್ನ ರೀಪ್ಲೇಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ತೆಂಗಿನಕಾಯಿ ಸಿಪ್ಪೆ ಸುಲಿಯೋದೇ ಇಲ್ಲ, ಅರ್ಧಂಬರ್ಧ ಸುಲಿದು ಹೊರಗಡೆ ಬರುತ್ತೆ. ಸರ್, ನೀವು ಒಂದ್ಸಲ ಈ ಯಂತ್ರವನ್ನ ರೈತರಿಗೆ ಕೊಟ್ಟಾದ್ಮೇಲೆ ಮತ್ತೆ ಏನಾದ್ರೂ ಅಲ್ಲಿ ಏನಾದ್ರೂ ಸರ್ವಿಸಿಗೆ ಬಂದ್ರೆ ನೀವು ಹೋಗ್ತೀರಾ ಅಲ್ಲಿಗೆ? By the farmer. Okay. We have built in. ಹೌದು, ರೈತರಿಗೆ ಆ ರೀತಿ ಏನಾದ್ರೂ ತೊಂದರೆಗಳು ಬಂದ್ರೆ ನಮ್ಮ ಒಂದು ಈ ಯಂತ್ರದಲ್ಲಿ ನಾವು ಇಲ್ಲಿಂದಾನೇ ನಮ್ಮ ಮೆಕ್ಯಾನಿಕ್ಸ್ ಗಳನ್ನ ಅಲ್ಲಿಗೆ ಕಳಿಸ್ತೀವಿ. ಸರ್, ಈ ಮಷಿನ್ ಕರೆಂಟ್ ಹೆಂಗ್ ಬಳಸ್ಕೊಳತ್ತೆ ಸರ್? ಇದಕ್ಕೆ ಕರೆಂಟ್ ಬಿಲ್ ಯಾವ ರೀತಿ ಬರುತ್ತೆ? Units. Okay. This is a 3 HP machine. ಈಗ ನೀವೇನ್ ನೋಡ್ತಾ ಇದೀರಿ ಅದು 3 HP ಯಂತ್ರ. 1 ಗಂಟೆಗೆ 2 ರಿಂದ 2.5 ಯೂನಿಟ್ಗಳನ್ನ ಬಳಸ್ಕೊಳತ್ತೆ. ಅಲ್ಲಿಗೆ 1 ಯೂನಿಟಿಗೆ 7 ರಿಂದ 8 ರೂಪಾಯಿ ಅಂತ ನೀವು ತಗೊಂಡಾಗ ನೀವೇ ಲೆಕ್ಕ ಮಾಡ್ಕೋಬಹುದು. ಏನಿಲ್ಲ ಅಂತಂದ್ರೂ 1 ಗಂಟೆಗೆ 15 ರೂಪಾಯಿ ಖರ್ಚಾಗತ್ತೆ ಅಷ್ಟೇ.